ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಅಂಡ್ ಹಾಗೇನು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂಡ್ ಹಾಗೇನು ಫಸ್ಟ್ ರೌಂಡ್ ಆಗಿದ್ದ ಆದಮೇಲೆ ಫೀಸ್ ಯಾರು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ರಿ. ಇವೆರಡರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಅಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಈಗ UG CET ಅಂಡ್ ಹಾಗೇನು UG NEET 2024 ಸ್ಟೂಡೆಂಟ್ಸು ಕೇಳ್ತಿರೋದು ಸರ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ನೋಡಿ ಸೆಪ್ಟೆಂಬರ್ 1ನೇ ತಾರೀಕು ರಾತ್ರಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಸಿಗುತ್ತಾ, ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ನೆಕ್ಸ್ಟ್ ಡೇನೇ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಆದರೆ ಆಕ್ಟಿವೇಟ್ ಆಗುತ್ತಾ. ಆ ಒಂದು ಚಾಯ್ಸ್ ಎಂಟ್ರಿ ಲಿಂಕಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಆ್ಯಂಡ್ ಚಾಯ್ಸ್ ಎಂಟ್ರಿ ಯಾರು ಮಾಡೋಂಗಿಲ್ಲ ಅಂತ ಅಂದರೆ ಯಾರಿಗಾದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಸೀಟ್ ಅಲರ್ಟ್ ಆಗಿರಲ್ವೋ ಅಂತಹ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಬಿಟ್ಟರೆ ಇನ್ನು ಉಳಿದಿರುವಂಥ ಸ್ಟೂಡೆಂಟ್ಸು ಎಲ್ಲರೂ ಕಂಪಲ್ಸರಿಯಾಗಿ ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ನೀವೇನಾದರೂ ಚಾಯ್ಸ್ ಎಂಟ್ರಿಯನ್ನು ಮಿಸ್ ಮಾಡಿದ್ದೀರಾ ಅಂತ ಅಂದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುವಂಥ ಸೀಟ್ ಆದರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚಾಯ್ಸ್ ಎಂಟ್ರಿನ ಮಾಡಲೇಬೇಕು. ಮೊದಲಿಗೆ ನೋಡಿ, ನಾನು ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡಾಗಿ ಹೇಳ್ತೀನಿ. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಆಪ್ಷನ್ಸ್ ಆದರೆ ಇರುತ್ತೆ. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಆದರೆ ಅಲರ್ಟ್ ಆಗಿರುತ್ತೆ. ಅವ್ರಿಗೆ ಬೇಕಿರುವಂತಹ ಕಾಲೇಜು ಅಥವಾ ಅವ್ರಿಗೆ ಬೇಕಿರುವಂಥ ಕೋರ್ಸು ಅಲರ್ಟ್ ಆಗಿರುತ್ತೆ. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಅವ್ರಿಗೆ ಸ್ಯಾಟಿಸ್ಫೈ ಇದೆ, ನಾನು ಇದಕ್ಕೆ ಅಡ್ಮಿಷನನ್ನು ತಗೋತೀನಿ, ನಾನು ನೆಕ್ಸ್ಟ್ ರೌಂಡಿಗಾದರೆ ಹೋಗೋದಿಲ್ಲ, ನನಗೆ ಇದೇ ಕಾಲೇಜು ಸಾಕು, ಇದೇ ಕೋರ್ಸ್ ಸಾಕು ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಆದರೆ ತಗೋತಾರೆ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಗೆ ಒಂದು ಸೀಟ್ ಆದರೆ ಸಿಕ್ಕಿರುತ್ತೆ, ಅಂದರೆ ಸೀಟ್ ಅಲರ್ಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟ್ಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಇದೆ, ಬಟ್ ಆದ್ರೂ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೇನೋ, ಬೆಟರ್ ಕೋರ್ಸ್ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋವಂಥ ಸ್ಟೂಡೆಂಟ್ಸು ಸಿಕ್ಕಿರುವಂಥ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಥ ಸ್ಟೂಡೆಂಟ್ಸು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ನನಗೆ ಸ್ಯಾಟಿಸ್ಫೈ ಇಲ್ಲ, ಈಗ ಫಸ್ಟ್ ರೌಂಡಲ್ಲಿ ನನಗೆ ಯಾವುದೋ ಒಂದು ಸೀಟ್ ಅಲರ್ಟ್ ಆಗಿದೆ, ನನಗೆ ಈ ಒಂದು ಸೀಟ್ ಬೇಡ, ಬೇರೆ ಕಾಲೇಜಸ್ಗೆ ಟ್ರೈ ಮಾಡ್ತೀನಿ ಅನ್ನೋ ಹಾಗಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ನಾನು ಈ KEA KCET ಕೌನ್ಸಿಲಿಂಗ್ ಇಂದಾನೆ ಅಥವಾ KEA ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತೀನಿ ಅನ್ನೋವಂಥ ಸ್ಟೂಡೆಂಟ್ಸು ಚಾಯ್ಸ್ 4 ಸೆಲೆಕ್ಟ್ ಮಾಡ್ತಾರೆ. ನೋಡಿ ಇದು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಡೆಂಟಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಚಾಯ್ಸ್ 4 ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸು ಈ ಒಂದು ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತಾರೆ. ಫಸ್ಟ್ ರೌಂಡ್ ಆಗಿದ್ದಾದ್ಮೇಲೆ ಯಾರೆಲ್ಲ ಫೀಸನ್ನು ಪೇ ಮಾಡಬೇಕು ಅಂತ ಅಂದರೆ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ್ರು ಫೀಸ್ ಪೇ ಮಾಡಬೇಕು ಅಂತ ಅಂದ್ರೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ ಮಾತ್ರ ಫೀಸನ್ನು ಪೇ ಮಾಡಿ ಕಾಲೇಜಸ್ಗೆ ಅಡ್ಮಿಷನನ್ನು ತಗೋಬೇಕು. ಈಗ ಸೀಟ್ ಯಾರಾದರೆ ಹೋಲ್ಡ್ ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಫೀಸನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ. ಬಟ್ ಈಗ ಸೀಟನ್ನು ಹೋಲ್ಡ್ ಮಾಡಿದಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕು. ಯಾವಾಗ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿಬಿಟ್ಟು ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ ಆ ಟೈಮಲ್ಲಿ ಮಾತ್ರ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೋ ಅಂತಹ ಸ್ಟೂಡೆಂಟ್ಸ್ ಮಾತ್ರ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಬಿಟ್ಟರೆ ಬೇರೆ ಚಾಯ್ಸಸ್ನ ಸೆಲೆಕ್ಟ್ ಮಾಡೋಂಥ ಸ್ಟೂಡೆಂಟ್ಸು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ನಿಮಗೆ 1ನೇ ತಾರೀಕು ರಿಸಲ್ಟ್ಸ್ ಆದರೆ ಬರಲಿ. ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಮತ್ತೊಂದ್ಸಲಿ ನಾನು ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋನ ಮತ್ತೆ ಮಾಡಿ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸು ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ನೋಡಿ ಸ್ಕಾಲರ್ಶಿಪ್ ಅಪ್ಡೇಟ್ಸು ಅಂಡ್ ಹಾಗೇನೋ ಹಾಸ್ಟೆಲ್ ಅಪ್ಡೇಟ್ಸು ಎಲ್ಲ ಥರದ ಅಪ್ಡೇಟ್ಸು ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿರ್ತೀನಿ. ಜಸ್ಟ್ ಚಾನಲ್ಗೆ ಲೈಕನ್ನು ಮಾಡಿ ಅಂಡ್ ಹಾಗೇನೋ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಚಾನಲ್ಲು ನಿಯರ್ ಟು 50K ಆದರೆ ಇದೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಆದರೆ ಬೇಕಾಗಿದೆ.